नाही माहिती आहे एक मिनिट तिकडे मारा या तुम्ही इकडे सेंटर ना. हां तुम्ही बघा इथं सगळ्यांनी बघा. ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಸಂಯೋಜಕರಾದ ಶ್ರೀ KS ರುದ್ರೇಶ್ ಅವರು ನಿವೃತ್ತಿ ಹೊಂದುತ್ತಿದ್ದು ಅವರಿಗೆ ನಾವಿವತ್ತು ಸನ್ಮಾನ ಮಾಡಿಸಲು ನಾವೆಲ್ಲರೂ ಕೂಡಿದ್ದೀವಿ. ಆ್ಯಕ್ಚುಲಿ ಅವರು ಬೆಂಗಳೂರು ಹೊರಟಿದ್ರು. ಎಲ್ಲರಿಗೂ ಒಂದು ತಾಸು ಮುಂಚೆ ನಾನು ಎಲ್ಲರಿಗೂ ತಿಳಿಸಿದ ತಕ್ಷಣ ತಾವೆಲ್ಲ ಒಂದು ಸರ್ ಸನ್ಮಾನ ನೀಡಕ್ಕೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಒಂದು ವಿಷಯ ಏನಂತಂದರೆ, ನಮ್ಮ ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ. ಈ ಸ್ಮಾರ್ಟ್ ಸಿಟಿ ಒಳಗೆ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಆದ್ರೆ ನಮ್ಮ ಚರ್ಮ ಕುಶಲಕರ್ಮಿಗಳು ಇನ್ನೂ ರೋಡ್ ಮೇಲೆ ಕುಂತು ಚಪ್ಪಲ್ ರಿಪೇರಿ ಮಾಡೋದು, ಚಪ್ಪಲ್ ವ್ಯಾಪಾರ ಮಾಡೋದು ಮಾಡ್ತಿದ್ರು. ಆದ್ರೆ ಸರ್ಕಾರ ನಮ್ಮ ಕಡೆ ಇನ್ನೂ ಜಾಸ್ತಿ ಲಕ್ಷ್ಯ ಕೊಟ್ಟಿರಲಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋದ್ರೆ ನೀವು ರೋಡ್ ಮೇಲೆ ರಸ್ತೆ ಮೇಲೆ ಛತ್ರಿ ಹಿಡ್ಕೊಂಡು ಕೊಟ್ಟಾರ. ಮಳೆ ಇರಲಿ ಬಿಸಿ ಇರಲಿ ಮಳೆಯಾಗ ತೋರಿಸ್ಕೊಂಡು ಬಿಸಿಲಾಗ ಸುಟ್ಕೊಂಡು ಕೆಲಸ ಮಾಡ್ತಾರೆ. ಈ ಕತ್ತಿ ವ್ಯವಸ್ಥೆಗೂ ಚೆನ್ನಮ್ಮ ಸರ್ಕಲ್ಗೂ ಅದೇ ಪರಿಸ್ಥಿತಿ ಇದೆ. ಆದ್ರೆ ನಮ್ಮ ಲಿಡ್ಕರ್ ಇತಿಹಾಸದೊಳಗೆ ಎನ್ ಚಂದ್ರಶೇಖರ್ ಸರ್, ನಾವು ಲಿಡ್ಕರ್ ಇತಿಹಾಸದಾಗ ಇಬ್ಬರು ಎಂಪಿಗಳನ್ನು ನಾವು ಯಾವಾಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಬಂದವರು ಎನ್ ಚಂದ್ರಶೇಖರ್ ಸರ್, ಆಮೇಲೆ ನಂತರ ದಿನಗಳಲ್ಲಿ ನಮ್ಮ H ನಟರಾಜ್ ಸರ್. ಇವ್ರು ನಟರಾಜ್ ಸರ್ ಅಂತೂ ಎಲ್ಲ ರೆಕಾರ್ಡ್ ಲಿಡ್ಕರ್ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ರು. ಯಾಕಂತಂದರೆ ನಮ್ಮ ಕುಶಲಕರ್ಮಿಗಳ ಬಗ್ಗೆ ಇಷ್ಟು ಕಾಳಜಿ ಅವ್ರದ್ದು. 2022ರಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ರು ಚರ್ಮೋದ್ಯೋಗದ ಬಗ್ಗೆ. ಆ ಎಕ್ಸಿಬಿಷನ್ ನಾವು ಎಲ್ಲ ಚರ್ಮ ಕುಶಲಕರ್ಮಿಗಳು ಇಷ್ಟು ಖುಷಿಯಿಂದ ಎಲ್ಲೂ ಆ ಖುಷಿಯನ್ನು ನಮ್ಮ ಚರ್ಮ ಕುಶಲಕರ್ಮಿಗಳಿಗೆ ಕಂಡಿಲ್ಲ. ಅದು ನಮ್ಮ H ನಟರಾಜ್ ಸರ್ ಇಂದ ನಾವೆಲ್ಲ ಒಂದು ಗೌರವಿತವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಯಿತು. ಸುವರ್ಣ ಸೌಧ ಅಧಿವೇಶನಕ್ಕೆ ಅವ್ರು ಬಂದಿದ್ರು. ನಮ್ಮ ರಸ್ತೆ ಬದಿ ಬಸ್ ಸ್ಟ್ಯಾಂಡ್ ಕಡೆ ಚೆನ್ನಮ್ಮ ಸರ್ಕಲ್ ನಮ್ಮ ಕುಶಲಕರ್ಮಿಗಳು ರಿಪೇರಿ ಮಾಡೋದು, ಚಪ್ಪಲ್ ಉದ್ಯೋಗ ಮಾಡೋದು ನೋಡಿ ಹಂಗಲ್ ಈ ಅಧಿವೇಶನ ಮುಗಿದ್ರೊಳಗ ನಾವು ಇವ್ರಿಗೆಲ್ಲರಿಗೂ ಕುಟೀರ ಕೊಡಿಸ್ಬಿಡೋನು, ನೀ ಕುಡಿಸ್ಕೊಂಡ ಹೋಗ್ತೀನಿ ನಾನು ಬೆಂಗಳೂರಿಗೆ. ಇವ್ರ ಪುತ್ರರನ್ನು ಕುಂಡ್ರಿಸಿ ಇವ್ರಿಗೆ ನಾನು ನೋಡಿನೇ ಹೋಗ್ಬೇಕು ಅಂತಂದರು. ಆದರೆ ತಪ್ಪು ಕೆಲಸ ನಾವು ಮಾಡಿದ್ವಿ. ನಾವು ಅರ್ಜಿನೇ ಕೊಡಲಿಲ್ಲ. ಅಷ್ಟರೊಳಗೆ ಒಬ್ಬರಿಬ್ಬರು ಕೊಟ್ಟರು, 20-30 ಜನಕ್ಕೆ ಕೊಟ್ಟಿರಬೇಕು. ಒಬ್ಬರಿಬ್ಬರು ಸಲುವಾಗಿ ಎಲ್ಲ ಮಾಡೋದು, ಅದು ಮಿಸ್ಟೇಕ್ ನಮ್ದಾಯ್ತು. ಆದ್ರೆ ಆಮೇಲೆ ಮುಂದಿನ ದಿನಗಳಲ್ಲಿ ಅವರು ಟ್ರಾನ್ಸ್ಫರ್ ಆದರು. ನಮ್ಮ ಮುನಿಯಪ್ಪ ಸರ್ ಪರ್ಸನಲ್ ಅಸಿಸ್ಟೆಂಟ್ PA ಆಗಿ ಅಲ್ಲಿ ಕಾರ್ಯನಿರ್ವಹಿಸಕ್ಕೆ ಅಲ್ಲಿ ಹೋದರು, PS ಆಗಿ. ಆಮೇಲೆ ಅಲ್ಲಿಗೆ ನಮ್ದು ಮತ್ತೆ ಅಲ್ಲೇ ಸ್ಥಿತಿ ಅಲ್ಲೇ ಉಳಿದ್ಬಿಡ್ತು. ಕುಟ್ರ ಸಲುವಾಗಿ ನಾವು ಪ್ರಯತ್ನ ಮಾಡಿದ್ವಿ, ಎಲ್ಲ ಅರ್ಜಿ ಕೊಟ್ವಿ, ಆಮೇಲೆ ಸಿಗಲಿಲ್ಲ. ಆದರೂ ನಾವು ಸಮಾಜ ಕಲ್ಯಾಣ ಸಚಿವರು HC ಮಹದೇವಪ್ಪ ಅವ್ರ ಕಡೆ ಹೋಗಿ ವಿನಂತಿ ಮಾಡಿದ ಮ್ಯಾಗ, ಅವ್ರ ಕಡೆಯಿಂದ ಹಿಡಿಸಿದ ಮ್ಯಾಗ ನಮಗೆ ಈಗ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲರಿಗೂ ಒಂದು 20 ಕುಟ್ರೆಗಳು ಬಂದು. ಆದಾಗ್ಯೂ ನಮ್ಮ ಚೆನ್ನಮ್ಮ ಸರ್ಕಲ್
ಈಗ ನಿಮ್ಗೆ ಸದ್ಯದಲ್ಲೇ ಒಂದು 8 ದಿನದಲ್ಲಿ ನಿಮ್ಗೆ ವಿತರಣೆ ಆಗುವುದಿದೆ. ಅವು ನಿಮ್ಮ ಎಲ್ಲರಿಗೂ ಉಳಿದವರಿಗೆ ಇನ್ನೂ ರಸ್ತೆ ಬದಿಗೆ ನಾವು ಸ್ಮಾರ್ಟ್ ಸಿಟಿ ಅಂತೀವಿ. ನಾವು ರಸ್ತೆ ಮೇಲೆ ಕುಂತ್ರೆ ಸ್ಮಾರ್ಟ್ ಸಿಟಿ ಕಾಣೋದೇ ಇಲ್ಲ. ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನೋಡ್ರಿ ನೀವು ಎಷ್ಟು ಚಂದ ಕಾಣ್ತದ. ಈಗ ರಿಯಲ್ ಸ್ಮಾರ್ಟ್ ಸಿಟಿ ಅನ್ಸತ್ತದ. ಹೌದ್ರಿ ಸರ್? ಹೌದು. ಅದಕ್ಕೆ ಸರ್ಕಾರವನ್ನು ನಮ್ಮ ಕಡೆ ಲಕ್ಷ್ಯ ಕೊಡಬೇಕು. ರುದ್ರೇಶ್ ಸರ್ ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ನೀವು 1,25,000 ರೂಪಾಯಿದ ಕುಟೀರದ ಬೆಲೆ ಇದೆ. 1,25,000. ಅದ್ರೊಳಗೆ ಯಾರು ಒಬ್ಬರು 1 ರೂಪಾಯಿ ಯಾರು ಕೊಟ್ಟಿರೇನು? 1,25,000ದಾಗ ಯಾರು 1 ರೂಪಾಯಿ ಯಾರು ಕೊಟ್ಟಿರಿ? ಏನ್ ನಾನು ಕೊಟ್ಟರು, ಸರ್ ಕೊಟ್ಟರು? ಇದೊಂದು ಮಾದರಿ ಕೆಲಸ ಆಗಿದೆ. ಯಾರಿಗೂ ನಾವು ನಮ್ಮ ಬೆಂಗಳೂರು ಹೆಡ್ ಆಫೀಸಲ್ಲೂ ಯಾರು ನಮ್ಮ ಭಾಳ ಸಹಕಾರ ಮಾಡಿ ಯಾರ ಹತ್ರನೂ 1 ರೂಪಾಯಿ ತಗೊಳ್ದನ 40 ಕುಟೀರಗಳನ್ನು 1,25,000 40 ಕುಟೀರಗಳನ್ನು ನಮ್ಗೆ ಸ್ಯಾಂಕ್ಷನ್ ಮಾಡಿಕೊಟ್ರು. ಇದೊಂದು ಮಾದರಿ ಕೆಲಸ. ರುದ್ರೇಶ್ ಸರ್ ಭಾಳ ಮೆಹನತ್ ಮಾಡಿ ನಮಗೆ ಇದನ್ನು ತರಿಸ್ಕೊಟ್ಟಾರ. ಅದಕ್ಕೆ ನಾನು ಅವ್ರಿಗೆ ತುಂಬ ಕುಶಲಕರ್ಮಿಗಳ ಪರವಾಗಿ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಅವರ ಜೀವನ ಉತ್ತಮ ಆರೋಗ್ಯ, ನೆಮ್ಮದಿ, ಸಂತೋಷ, ಸಮೃದ್ಧಿ ಹಾಗೂ ಯಶಸ್ಸಿನಿಂದ ಕೂಡಿರಲಿ. ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಅವರಿಗೆ ದೇವರು ಶಕ್ತಿ ಕೊಡಲಿ ಎಂದು ನಾವೆಲ್ಲರೂ ಹಾರೈಸೋಣ. ನಾವೆಲ್ಲ ಇದೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಶುಭಾಶಯ ಕೋರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. रुद्रेश सर साठी मी एकदा आलेलो यांना भेटायला. मी 4-5 जणांचं नाव सांगितलं यांना. आमचं कित्तूर यांनी PWD मध्ये आहेत, यांनी ಬುಡಾ ಆಫೀಸ್मध्ये आहेत. ಮಹೇಂದ್ರ ನೀ ಮಂದಿದ ಹೆಸರು ಹೇಳತ್ತಿಲ್ಲ, ಅವ್ರು ನಿಂದ ಹೆಸರು ತೆಗಿತಾರೆ ಇಲ್ಲ. ನಿಂದ ಹೆಸರು ಅವ್ರು ನೆನೆಸ್ಬೇಕು. ಅಂಥದ್ದು ಕೆಲಸ ಮಾಡ. ನೀನು ನಮ್ಮ ಮಂದಿ ಅದೇ, ನೀನು ಚಲೋ ಮಾಡ. ನಿಂಗೆ ಏನು ಹೆಲ್ಪ್ ಬೇಕು ಹೇಳ, ನಾನು ನಿಂಗೆ ಮಾಡ್ತೇನೆ असं आश्वासन दिलेलं आहे रुद्रेश सरला. सर थँक्यू सो मच अँड हॅपी रिटायरमेंट. थँक्यू. गुड हेल्थ अँड एव्हरीथिंग इज गुड लाईफ. तोरे काय आज मी 47 वर्ष झाले चप्पल रिपीटचं काम करतो. खरं आजपर्यंत आम्हाला कुठलेही कार्यकर्ते म्हणा, कुठे समाजकार्य म्हणा, कुठे सरकार म्हणाला आम्हाला कधीही कुठे काय आम्हाला सहकार्य केले नाही. आणि ज्या वेळेला आम्हाला तुम्ही भेटला, वंगर साहेब, इंडी साहेब भेटले, येऊन आम्हाला असं असं सांगितलं की मी तुम्हाला काय तर करून देतो. आणि आमचं येऊन परवाशी ज्यावेळेला आमचं दुकान काढल्याला आम्हाला माझ्या हातावर हात ठेवले, त्यावेळेला मी त्यांना म्हणलो की खरोखरच हे कार्यकर्ते आहेत आणि आमच्या समाजाला सहकार्य करणारे माणूस आहेत. असते माणूस परत आणि एकदा नवीन जन्माला यावं म्हणून मी त्यांना हात जोडून नमस्कार करतो. मित्रांनो, आता आम्ही आलो आहे फक्त रुद्रेशाचा सत्कार करायला. ॲक्च्युली आम्हाला पहिलेपासून त्यांच्या पाठीशी राहायला पाहिजे होतं. आम्हाला माहीत नाही काही कोण काय करतात, आम्हाला माहीत नाही. पण साहेब असे आहेत ते आम्हाला माहीत नव्हतं. जेव्हा ते मध्ये 2दा आले, दुकानकडून गेले, तेव्हा पण आम्ही केअरलेस केलो. पण आता ते सत्कार होताना ते रिटायरमेंट आम्हाला त्यांचं व्हॅल्यू आत्ता समजाले की तिचं व्हॅल्यू काय होतं, आम्ही काय करून घेतला असतो, ह्याच्यापुढं काय आम्ही करून घेतला असतो. पण ह्याच्यापुढं आता सर तर जायले, ह्याच्यापुढं त्यांच्यापुढं अनेक कोणी साहेब येणार. केअरलेस करू नका, त्यांच्या पाठीशी राहा, तुमचं आणि चांगलं होतं. थँक्यू. आणि एक विषय तुम्ही आहे म्हणून सांगा बघा. नाही तसं काय नाही. सगळं अधिकाऱ्यांचं तुमचं support सरकार करायचं आहे. असतं, support म्हणजे त्यांचं आमचं ते मी बाहेर होतो म्हणून ते 2 घ्यायचं तर इथे चालत नाही, राहू दे. आणि एक म्हणजे ಸರ್ ರುದ್ರೇಶ್ ಸರ್ ನಮ್ಮ ಲೀಡ್ಕರ್ ಒಳಗ 41 ವರ್ಷ 6 ತಿಂಗಳು ಸರ್ವಿಸ್ ಮಾಡಿದ್ದಾರೆ. ಇದು ನನಗೆ ಅನಿಸುತ್ತೆ ಇಷ್ಟು ಸರ್ವಿಸ್ ನಮ್ಮ ಲೀಡ್ಕರ್ ಒಳಗೆ ಇವರ ಫಸ್ಟ್ ಅನಿಸುತ್ತೆ. ಇಷ್ಟು ಸರ್ವಿಸ್ ಯಾರೂ ಮಾಡಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರ ಮಾರ್ಗದರ್ಶನ ನಮ್ಮ ಸಮುದಾಯಕ್ಕೆ ಇರಲಿ ಅಂಥೇಳಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ. साहेब, बँकर ऑफिसमधून
बेळगावातून आज रिटायरमेंट घेतलं. त्यांच्या सर्व्हिसची त्यांनी 41 वर्ष 6 महिने त्यांनी अगदी प्रामाणिकपणे लेडकरमध्ये सेवा बजावली. त्यांनी बेंगलोर, उडुपी, दावणगिरी, हुबळी, बेळगाव येथून त्यांनी 41 वर्ष 6 महिने सर्व्हिस अगदी प्रामाणिकपणे केले. आणि हे खरोखर गरिबाचे दैवत आहेत, जे रोडवर फुटपाथवर बसून चप्पल रिपेअर करणार आहेत. त्यांची त्यांना दया आली. त्यांनी स्वतःहून त्यांच्या शॉपला गेले, त्यांचं इन्स्पेक्शन केले. त्यांच्या जे तिथं कामाला बसतात त्यांच्याकडे उभारून त्यांची अडीअडचण प्रत्येकाची त्यांनी अडीअडचण सोडवली. आणि आज तर बेळगावमध्ये CBT सारख्या ठिकाणी त्यांनी जवळजवळ 15 कोटी त्यांना अगदी एक्सलंट 1,25,000 रुपये खर्चून कुणाकडून एक नया पैसा न घेता, फॉर्म फीसुद्धा न घेता या साहेबांनी अमोल असं कार्य केलेलं आहे. असं बेळगावात त्यांनी जवळजवळ 30 खोकी त्यांनी आजपर्यंत बसवलेले आणि सगळे अगदी व्यवस्थित त्यांच्या कृपेने चांगले चाललेले आहेत. त्यांच्या कार्याला आमच्या समाजाच्या वतीनं मी मनपूर्वक आभार मानतो. त्यांनी त्यांचं रिटायरमेंट अगदी सुखसमृद्धी समृद्धीनं पारावं असे विनंती. ಹೋದ ಸರಿ 20 ಕುಟೀರಗಳು ಬಂದ ತಕ್ಷಣ ಎಲ್ಲರೂ ತಮ್ಮ ಕುಟೀರಗಳನ್ನು ತೊಗೊಂಡು ಹೋದ್ರಿ. ಸರು ಯಾರ್ದು ಒಂದು ಕಪ್ ಚಾ ಸುದ ಕುಡ್ದಿಲ್ಲ, ₹1 ಯಾರು ಕೂಡ ತೊಗೊಂಡಿಲ್ಲ. ನಾವು ಪ್ರಾಮಾಣಿಕವಾಗಿ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಅಂಥೇಳಿ ಯಾರು ಏನೂ ₹1 ತೊಗೊಂಡಿಲ್ಲ. ಆದರೂ ಸಹಿತ 2 ಜನಕ್ಕೆ ಕುಟೀರ ಒಯ್ಯಕ್ಕೆ ದುಡ್ಡಿಲ್ಲ. ಆವಾಗ 2 ಜನಕ್ಕೆ ಒಂದೊಂದು ₹1,000 ನಾ ಕೊಟ್ಟಿದ್ದೀನಿ. ಇದು ನಿಮ್ಗೆ ಗೊತ್ತಿದೆ. ನಾವು ಇಷ್ಟಲ್ಲ, ನಾವು ಎದ್ರ ಸಲುವಾಗಿ ಇಂಥ ಕೆಲಸ ಅಂದ್ರೆ ನಿಮ್ಮ ದುವಾ ನಮ್ಮ ಮ್ಯಾಗ ಇರ್ತೈತಿ. ಯಾವಾಗೂ ನಮ್ಗೆ ಜೀವನದಾಗ ತೊಂದರೆ ಬರೋದಿಲ್ಲ. ಸರ್ ನಾವು ಒಂದು ಮಾತು ಹೇಳಿರಿ, ಹಾಂ ಹೇಳ್ರಿ. ದೇವರು ಎಲ್ಲ ಕಡೆ ಇರೋದಿಲ್ರಿ. ಅದಕ್ಕೆ ನಿಮ್ಮಂಥವ್ರು ನಮ್ಮ ಕಡೆ ಕಳ್ಸ್ಯಾರ, ಅದಕ್ಕೆ ನಿಮ್ಮ ಆಭಾರಿ ಐತೆ ಸರ್. ಸರ್ ಸುಧೀರ್ ಸರ್, ನಿಮ್ಗೆ ನಂಗೆ ಗೊತ್ತಿಲ್ಲ ನಿಮ್ದು ಐತ ಅದೇ ದೇವರಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಮತ್ತೇನು ಸರ್. ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಹ್ಯಾಪಿನೆಸ್, ಯುವರ್ ರಿಟೈರ್ಮೆಂಟ್, ಎವ್ರಿಥಿಂಗ್ ಇಸ್ ಹ್ಯಾಪಿ. ಈಗ ಬೆಂಗಳೂರು ಆರಾಮಿರ್ರಿ ಒಂದು ಸ್ವಲ್ಪ ಸರ್. ಅಲ್ಲೂ ಸತ್ಕಾರ ಐತಿ, ಬೆಂಗಳೂರು ಹೆಡ್ ಆಫೀಸ್ ಆಯ್ತು ಸರ್. ಥ್ಯಾಂಕ್ ಯು ಅಂದ್ಬಿಡ್ರಿ. ನೀವು ಸರ್ ಒಂದು 2 ಮಾತು ನಮ್ಮ ಸಲ ಏನಾರ ಮಾತಾಡಿ ಸರ್. 2 ಮಾತು ಕುಂಜರ ಮಾತಾಡ್ರಿ. ಮಾತಾಡಿ, ಹಿಂಗೆ ಮಾತಾಡ್ರಿ ಸರ್. ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಯು ಲೈಕ್ ದಟ್ ರಾಜ್ಕುಮಾರ್ ಸರ್. ಕಷ್ಟಪಟ್ಟಿದ್ದೆಲ್ಲ ಹೊಂಗಲದೆ ಮಿನಿಸ್ಟರ್ ಮಟ್ಟ ಅಡ್ಡಾಡಿ ಇವೆಲ್ಲ ರಸ್ತೆ ಬದಿ ಕುಟೀರಗಳು ಏನು ಬಂದಿದಾವಲ್ಲ, ಕಾರಣಕರ್ತರು ಇವರೇ. ನಾವು ಸುಮ್ಮನೆ ನನ್ನ ಹೆಸರು ಬಂತು ಅಷ್ಟೇ ಅದ, ಏನಿಲ್ಲ, ಎಲ್ಲ ಇವರೇ ಇದ್ದಾರೆ. ಮತ್ತು ಈಗ ಬಂದಿದ್ದಕ್ಕೂ ಅವರೇ ಕಾರಣ ಇದ್ದಾರೆ. ಯಾಕಂದ್ರೆ ಅವ್ರು ಕೊಟ್ಟಿದ್ದಕ್ಕೆ ಎಲ್ಲರದ್ದು ಅರ್ಜಿಗಳು ಬಂದು ಎಷ್ಟು 108 ಜನದ್ದು ಬಂತು ಅರ್ಜಿ. ಆದರೆ ಸ್ವಲ್ಪ ಬಂದಿಲ್ಲ ಮತ್ತು ಈಗ ಅದರಲ್ಲೇ ಸ್ವಲ್ಪ ಅನುಕೂಲ ಮಾಡ್ಕೊಂಡು ನಾವು ಕೊಡೋಕ್ಕೆ ಪ್ರಯತ್ನ ಮಾಡಕತ್ತೀವಿ. ಈಗ ಮಾಡಬೇಕು ಸರ್. ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸರ್. तुम्ही जरा आते ना. सगळ्यांना हां.